ನಾವು ಶಬರಿಮಲೆ ಯಾತ್ರೆ ಮುಗಿಸಿ ಮನೆಗೆ ಬರೋದ್ರೊಳಗೆ ಈ ನಮ್ಮ ಪಟಾಕಿಗಳನ್ನ ಮನೆದವ್ರು ಕರ್ಕೊಂಡೋಗಿ ಮುಡಿ ಕೊಟ್ಟು ಈ ಥರ ಮಾಡಾಕ್ಬಿಟ್ಟಿದ್ರು. ಓವರ್ ಲೈನ್ ಬೆಳಗಿನ ಶಿಫ್ಟ್ ಆಗಿದ್ದರಿಂದ ಜೋಳಕ್ಕೆ ಒಂದಷ್ಟು ಸ್ಪ್ರಿಂಕ್ಲರ್ ಮಾಡೋಗಿತ್ತು. ಹಾಗಾಗಿ ನಾನು ಆ ಕೆಲಸನ ಮಾಡ್ತಾ ಇರುವಂಗೆ ನಮ್ಮಪ್ಪ ಕಾಲ್ ಮಾಡಿ ಅಡಿಕೆ ಗಿಡಕ್ಕೆ ಔಷಧಿ ಕೊಡೋರು ಬಂದಿದ್ದಾರೆ ಅಂದರು. ಅಲ್ಲಿಗೆ ಹೋದೆ. ಕಾಣುತ್ತೆ ಚೆನ್ನಾಗಿ. ನೀವು ಔಷಧಿ ಹೊಡೆದಿಲ್ಲ ಅಂದರೆ ಇಲ್ಲಿ ಕಾಣೋದಿಲ್ಲ ಒಳಗಡೆ ಎಲ್ಲ ನೀಟಾಗಿ ಕೆಂಪಿಗೆ ಪಿಳಿ ಅನ್ನೋದು ಔಷಧಿ ಹೊಡೆದ್ಮೇಲೆ ನೋಡಿ ಸುಳ್ಳ ಹೋಗ್ಬಿಟ್ಟು ಸುಮಾರು ಬೆಸ್ಟು ಅಂತ ಹೇಳ್ತೀನಿ. ಔಷಧಿ ಹೊಡೆದ್ಮೇಲೆ ಸುಳ್ಳು ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಒಳಗಡೆ. ಈಗ ಇದರಲ್ಲಿ ಇಲ್ಲ, ಇದರಲ್ಲೆಲ್ಲಾರು ಅಡಿಲೆಲ್ಲಾರು ಆಯ್ತು ನೋಡಬೇಕು. ಗರಿಲೇ ರಸ ಇರ್ತೈತೆ, ಹೋಗೈತೆ ಅಣ್ಣ, ಹೋಗದೆ. ನೀವಿಲ್ಲಿ ನೋಡ್ತಾ ಇರೋ ಅಡಿಕೆ ಗಿಡಕ್ಕೆ ಎಲೆ ಚುಕ್ಕಿ ರೋಗ ಬಂದಿರೋದ್ರಿಂದ ಇದಕ್ಕೆ ಔಷಧಿನ ಸ್ಪ್ರೇ ಮಾಡಬೇಕು ಅಂದ್ಬಿಟ್ಟು ಕೊಟ್ಟೋಗಿದ್ದಾರೆ. ಅದನ್ನು ಇನ್ನೊಂದು 10 days ಆದಮೇಲೆ ಸ್ಪ್ರೇ ಮಾಡ್ತೀವಿ. ಅದಾದಮೇಲೆ ನಾವು ಬಂದಿದ್ದೆ ದೊಡ್ಡ ತೋಟದ ಹತ್ರ. ಮಣ್ಣು ಅದು ಆ ಕಡೆ ಸೈಡ್ ಮಣ್ಣು ಹಾಕಿರೋದು. ಹಾಕ್ತೀವಲ್ಲ ಇದಾಗಿದೆ. ಈಗ ಹೂವು ಬಂದಿರ್ತದೆ, ಇನ್ನೊಂದು ವರ್ಷಕ್ಕೂ ಮತ್ತೆ ಮುಂದೆ ಹಾಕ್ತೀವಿ. ಲೂಜಿಲ್ಲ. ಬೇರೆ ಇನ್ನೂ ಒಳಗಡೆ ಇರ್ಬೇಕಣ್ಣ. ಇಲ್ಲ ಅದೇ ಬೇರೆ ಸಿಗ್ತೀರಾ. ಈ ಅಡಿಕೆ ಮರಗಳಿಗೆಲ್ಲ 25 years ಎಬೋ ಆಗಿದೆ. ಇವು ಸ್ವಲ್ಪ ಕಾಯಿಲೆ ಬಂದು ಸಾಯ್ತಾ ಇದ್ದಾವೆ. ಹಾಗಾಗಿ ಏನಂತ ನೋಡೋಕೆ ಹೋದಾಗ ಇಲ್ಲಿ ಬಸವನ ಹುಳುದ ಕಾಟ ಇದೆ ಅಂದ್ಬಿಟ್ಟು ಮೆಡಿಸನ್ನ ಕೊಟ್ಟಿದ್ದಾರೆ. ಅದನ್ನು ಅಪ್ಲೈ ಮಾಡಬೇಕು. ಅಪ್ಕಮಿಂಗ್ ಡೇಸಲ್ಲಿ ಆ ಕೆಲಸನ ನಾವು ಮಾಡಬೇಕು ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.